ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ. ನಾನು ಮಮತಾ. ಎಂವಿ ಸಾಧಕರು 12ನೇ ಸಂಚಿಕೆಗೆ ಸ್ವಾಗತ. ಇವತ್ತಿನ ನಮ್ಮ ಎಂವಿ ಸಾಧಕರು ಚಿತ್ರದುರ್ಗದ ಬ್ರಾಂಚಲ್ಲಿ ಕೆಲಸ ಮಾಡುವವರು, ಅದರ ಜೊತೆಗೆ ಚಿತ್ರದುರ್ಗದವರೇ ಆಗಿರುವಂತಹ ಪ್ರೇಮ್ ಕುಮಾರ್ ಅವರು. ಸೊ ಬನ್ನಿ, ಅವರನ್ನು ನಾನು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ರೇಮ್ ಕುಮಾರ್, ನಮ್ಮ ಪ್ರೋಗ್ರಾಮ್ಗೆ ವೆಲ್ಕಮ್. ಓಕೆ ಪ್ರೇಮ್ ಕುಮಾರ್ ಅವರೇ, ನೀವು ಎಂವಿ ಕಂಪನಿಯಲ್ಲಿ ದುಡಿತಾ ಇದ್ದೀರಾ. ಸಾಕಷ್ಟು ಜನ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಮೂಲತಃ ಚಿತ್ರದುರ್ಗದವರೇ. ನಿಮ್ಮ ಊರು, ನಿಮ್ಮ ಮನೆ, ಹಾಗೆ ನಿಮ್ಮ ಫ್ಯಾಮಿಲಿ, ಹಾಗೆ ನಿಮ್ಮ ಶಿಕ್ಷಣದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ಹೇಳ್ಬಿಟ್ಟು, ನಾವು ಅಪ್ಪಾಜಿ ಹೆಸರು ಮಲ್ಲಿಕಾರ್ಜುನ. ಸೊ ನಾನು ಬಂದುಬಿಟ್ಟು ಚಿತ್ರದುರ್ಗದವನಾಗಿದ್ದೀನಿ. ಚಿತ್ರದುರ್ಗ ಹತ್ರ, ಚಿತ್ರದುರ್ಗ ಜಿಲ್ಲೆ ಮತ್ತು ಚಿತ್ರದುರ್ಗ ತಾಲೂಕು ಚಿಕ್ಕ ಹಳ್ಳಿಯಲ್ಲಿ, ಸೊ ವಿಜಾಪುರ ಗುಡಟ್ಟಿ ಅನ್ನೋ ಹಳ್ಳಿಯಲ್ಲಿ ನಾನು ವಾಸವಾಗಿದ್ದೀನಿ. ಸೊ ನಾನು ಬೇಸಿಕಲಿ ನನ್ನ ಎಜುಕೇಷನ್ ಬಂದುಬಿಟ್ಟು PUC ಆಗಿದೆ. ಸೊ PUC ಕಂಪ್ಲೀಟ್ ಆಗಿಲ್ಲ, ಜಸ್ಟ್ ಅದರಲ್ಲಿ 2 ಟೈಮ್ಸ್ ಫೇಲ್ ಆಗಿದ್ದೀನಿ. ಸೊ 2 ಟೈಮ್ಸ್ ಫೇಲ್ ಆಗಿದ್ದೀನಿ. ಮತ್ತು ನನ್ನ ಎಜುಕೇಷನು SLC ಎಲ್ಲ ನಮ್ಮ ಚಿಕ್ಕಗೊಂಡನಹಳ್ಳಿಯಲ್ಲೇ ನಮ್ಮ ಮಾವರ ಮನೆಯಲ್ಲೆಲ್ಲ ಮಾಡ್ತಿದ್ದೆ. ಸೊ ನಾನು ಪ್ರತಿಯೊಂದು ಕೂಡ ನಮ್ಮ ಮಾಮ ಮತ್ತು ನಮ್ಮ ಅಮ್ಮಂದಿರೇ ಸಪೋರ್ಟ್ ಮಾಡ್ತಿದ್ದರು. ನನ್ನ ಫ್ಯಾಮಿಲಿಯಲ್ಲಿ ಕೂಡ ಯಾರೂ ಕೂಡ ಅಂದರೆ ನಮಗಂತ ಯಾರೂ ಕೂಡ ಸಪೋರ್ಟ್ ಮಾಡೋರಿಲ್ಲ. ಇದ್ದಿದ್ದು ಮಾತ್ರ ನಮ್ಮ ಮಾಮಂದಿರಿಬ್ಬರು. ಸೊ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ನನ್ನ ಎಜುಕೇಷನ್ಗೆ ತಕ್ಕಂತೆ ನನಗೆ ಹೊರಗಡೆ ಯಾವುದೂ ಕೂಡ ಕೆಲಸ ಸಿಗಲಿಲ್ಲ. ಯಾಕಂದರೆ ನಾನು ಮುಂಚೆ ಕೆಲಸ ಮಾಡ್ತಿದ್ದು ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ. 7,000 ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ. ಮತ್ತು ಅದ್ರ ಜೊತೆಗೆ ಆಟೋನೂ ಕೂಡ ಓಡಿಸ್ತಾ ಇದ್ದೆ. ಸೊ ಡ್ರೈವರ್ ಫೀಲ್ಡಲ್ಲಿದ್ದೆ. ಸೊ ನನಗೆ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಬೇಕಾದ್ರೆ ನನಗೆ ಸಿಗ್ತಿದ್ದೆ 7,000 ಸ್ಯಾಲ್ರಿ. ಬಟ್ 7,000 ಸ್ಯಾಲ್ರಿಲಿ ನಾನು 24 ಅವರ್ಸ್ ಕೆಲಸ ಮಾಡಬೇಕಿತ್ತು. ಬಟ್ ಏನೋ ಕೆಲಸ ಅವರು ಹೇಳಿದ್ದೆಲ್ಲ ಗೇಟ್ ತೆಗಿಬೇಕಿತ್ತು, ಅದು ಮಾಡಬೇಕು. ತುಂಬ ಟಾರ್ಚರ್ ಅನ್ಸೋದು. ಈ ಜಾಬ್ ಅಂದರೆ ತುಂಬ ಟಾರ್ಚರ್ ಅನ್ಸೋದು. ಬಟ್ ಅವಾಗ ಮೈಂಡ್ ಸೆಟ್ಟಿಗೆ ಬಂತು. ನಮ್ಮ ಅಮ್ಮಂದು ಆಸೆ ಇತ್ತು. ನಮ್ಮ ಅಮ್ಮಂದು ಏನು ಆಸೆ ಇತ್ತು ಅಂದರೆ ಹೊರಗಡೆಗೂ ಒಂದು ಹೆಸರನ್ನ ಮಾಡಬೇಕು. ಸೊ ಹೊರಗಡೆ ಒಂದು ಹೆಸರನ್ನ ಮಾಡಬೇಕು, ನಮಗಂತಲೇ ನನಗೆ ಹೆಸರು ಮಾಡೋದು ಬೇಡ, ಒಟ್ಟಿನಲ್ಲಿ ಅವ್ನು ಚೆನ್ನಾಗಿರಬೇಕು ಅಂತ ಅವನು ಡ್ರೀಮ್ ಇತ್ತು. ಬಟ್ ಡ್ರೀಮ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಯಾವುದೇ ಜಾಬ್ ಮಾಡೋಕ್ಕಾಗಲಿಲ್ಲ. ಸೊ ಜಾಬ್ ಮಾಡೋದು ಕೂಡ ಜಸ್ಟ್ 7,000 ತೊಗೊಂಡ್ಬಿಟ್ಟು ನಾನು 5 ತಿಂಗಳು ಮಾಡಿದೆ. ಸೆಕ್ಯೂರಿಟಿ ಕೆಲಸ 5 ತಿಂಗಳು ಮಾಡಿದೆ. ಬಟ್ 5 ತಿಂಗಳಲ್ಲಿ 1 ರೂಪಾಯಿನೂ ಕೂಡ ಮನೆ ಕೊಡಲಿಲ್ಲ. ಅವ ಮೈಂಡ್ ಸೆಟ್ಟಿಗೆ ಬಂದಿದ್ದು. ನಮ್ಮಮ್ಮ ಹೇಳ್ತಿದ್ದು, ಏನು ಮಾಡ್ತಿದ್ಯಾ, ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಥವಾ ಸುಮ್ಮನೆ ದುರ್ಗ ನೋಡೋಕೆ ಹೋಗ್ತಿದ್ದೀವಿ ಅಂತ ಬೈತಿದ್ರು, ಡೈಲಿ ಬೈತಿದ್ರು. ಬಟ್ ಅವ ಮೈಂಡಿಗೆ ಬಂದಿದ್ದು ಏನು ಅಂತಂದರೆ, ಈಗ ನಮ್ಮಮ್ಮ ಏನಂದರೆ ಊರಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಇದ್ದರು, ಅವರು ಕೂಡ ಚೆನ್ನಾಗಿ ಎಜುಕೇಷನ್ ಮಾಡೋರು. ಅವ್ರ ಲೆವೆಲೇ ನೋಡೋದು ನಮ್ಮಮ್ಮ. ಅವ 8 ವರ್ಷ ಇದ್ದಾನೆ, 9 ವರ್ಷ ಇದ್ದಾನೆ, ಅವನು ಎಷ್ಟು ಎಜುಕೇಷನ್ ಮಾಡಿದ್ದಾರೆ, ನಿನಗೆ 21-22 ಏಜ್ ಆಗಿದೆ. ಸೊ ನೀನೇನು ಎಜುಕೇಷನ್ ಮಾಡ್ತಾ ಇದೆಯಾ, ನಿನ್ನ ಎಜುಕೇಷನ್ ಎಲ್ಲಿದೆ, ನೀನೇನು ಆದಾಯ ದುಡಿತಾ ಇದೆಯಾ, ನೀನು ನಾಳೆ ದಿನ ನೀನು ಕೂಡ ಫುಟ್ಬಾಲಲ್ಲಿ ಕೂತ್ಕೊಂಡು ನೀನು ಕೂಡ ಭಿಕ್ಷೆ ಬಿಡಬೇಕಾಗುತ್ತೆ ಅಂತ ತುಂಬ ಮಾತಾಡಿದರು. ಬಟ್ ನನಗೆ ಮೈಂಡ್ ಸೆಟ್ಟಿಗೆ ಬಂದಿದ್ದು, ಹೊರಗಡೆ ಫೀಲ್ಡಲ್ಲಿ ಯಾವುದಾದ್ರೂ ಒಂದು ಹೆಸರು ಮಾಡಬೇಕು, ದುಡ್ಡನ್ನ ಮಾಡಬೇಕು, ಒಂದು ನನ್ನ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಬೇಕು, ಹೆಸರನ್ನ ಮಾಡಬೇಕು ಮತ್ತು ದುಡ್ಡನ್ನ ಮಾಡಬೇಕಂದ್ರೆ ಜಾಬೆಲ್ಲ ಆಗಲಿಲ್ಲ. 7,000 ಸ್ಯಾಲ್ರಿ ತಗೊಂಡು ಆಟೋ ಓಡಿಸ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಆದರೆ ಆಗಲ್ಲ. ಯಾಕಂದರೆ ಸಿಗ್ತಿದ್ದು ಕಡಿಮೆ ಇದರಲ್ಲಿ 7,000ದಲ್ಲಿ ಏನೂ ಕೂಡ ಅಡ್ಜಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವಾಗ ಜಸ್ಟ್ ನಾನೊಂದು ಸೋಷಿಯಲ್ ಮೀಡಿಯಾ ನೋಡ್ಕೊತ ಕೂತಿದ್ದೆ. ನನಗೆ ಅವಾಗ ಕಾಂಟ್ಯಾಕ್ಟ್ ಮಾಡಿದ್ದು ಇದೇ ಪ್ರಸನ್ನ ಸರ್, ಇದೇ ಚಿತ್ರದುರ್ಗ ಬ್ರಾಂಚ್ ಇನ್ಚಾರ್ಜರು, ಇದೇ ಪ್ರಸನ್ನ ಸರ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಬಟ್ ಅವ್ರು ನನ್ನ ರಿಲೇಷನ್ ಅಲ್ಲ, ದೊಡ್ಡಪ್ಪನ ಮಗಲ್ಲ. ಸೊ ಅನ್ನೊಂದು ಪರ್ಸನ್ ಕಾಂಟ್ಯಾಕ್ಟ್ ಮಾಡಿದ್ದೆ. ನಾನು ಕೂಡ ಹೋಗಿಟ್ಟು 4 ದಿನ ಟ್ರೈನಿಂಗ್ನ ತೊಗೊಂಡ್ಬಿಟ್ಟು ಸೊ ಪರ್ಚೇಸಿಂಗ್ನ ಮಾಡಬೇಕಂತ ಕೇಳಿದಾಗ, ಪರ್ಚೇಸಿಂಗಿಗೂ ರೆಡಿಯಾಗಿ 4 ಜನ ಚಾನ್ಸು ಕೊಡಬೇಕು ಅಂದಾಗ ನಾನು ಕೂಡ ಬಿಸ್ನೆಸ್ ಪಾರ್ಟ್ನರ್ ತೊಗೊಂಡು, ಸೊ ಈಗ ಬಿಸ್ನೆಸ್ ಪಾರ್ಟ್ನರ್ ತಗೊಂಡು ನಾನು ಬಿಸ್ನೆಸ್ನ ಮಾರ್ಕೆಟಿಂಗ್ ಫೀಲ್ಡ್ನ ಚೂಸ್ ಮಾಡ್ಕೊಂಡೆ. ಅವ ಮೈಂಡ್ ಸೆಟ್ಟಿಗೆ ಬಂದಿದ್ದು ಏನು ಅಂದರೆ, ಆರಾಮಾಗಿ ನಾನು ಅಂದ್ಕೊಂಡಿದ್ದು, ಹೊರಗಡೆ ಏನು ಅಂದ್ಕೊಂಡಿದ್ದು, ಹೆಸರನ್ನ ಮಾಡಬೇಕು, ದುಡ್ಡನ್ನ ಮಾಡಬೇಕು, ನನ್ನ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ಒಂದೇ ಇಂಡಸ್ಟ್ರಿ, ಅದು ME ಕಂಪ್ನಿ ಅಂತ ಅವಾಗ ಗೊತ್ತಾಯಿತು. ಅವಾಗಿಂದ ME ಕಂಪನಿಯಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ME ಕಂಪ್ನಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಪ್ರೆಸೆಂಟಿಗೆ 1 ವರ್ಷ ಆಯಿತು ಅಷ್ಟೇ. 1 ವರ್ಷ ಆಯಿತು. ನಾನು ಕೂಡ ಆಡಿ ರ್ಯಾಂಕ್ನ ಅಚೀವ್ಮೆಂಟ್ ಮಾಡಿದ್ದೀನಿ. ಮಾಡಿ ಈ ತಿಂಗಳು ಇನ್ಕಮ್ ನನಗೆ 2,40,000 ಇದೆ. ಸರಿನಾ? 2,40,000 ಇದೆ. ಅದು 2,40,000 ಆದರೆ ನಾನು ಹೊರಗಡೆ ಫೀಲ್ಡಲ್ಲಿ ತೊಗೊಬೇಕಂತಿದ್ದೆ, ಜಾಬಲ್ಲಿ ತೊಗೊಬೇಕಂತಿದ್ದೆ. ತಿಂಗಳಿಗೆ 10,000 ಸೇವ್ ಮಾಡಿದ್ರು ಕೂಡ ನಾನು 2,40,000 ನೋಡಬೇಕಂದ್ರೆ 2 ವರ್ಷ ಕಷ್ಟಪಡಬೇಕಿತ್ತು. ಬಟ್ 2 ವರ್ಷ ಕಷ್ಟಪಟ್ಟಿದ್ದು 2,40,000 ನನಗೆ ಅದು ಸೇವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ಬಿಸ್ನೆಸ್ಸಿಗೆ ಬಂದೆ, ಮಾರ್ಕೆಟ್ ಫೀಲ್ಡಿಗೆ ಬಂದೆ, ತಿಂಗಳಿಗೆ 7 ಲಕ್ಷ ತೊಗೊತೀನಿ ಅಂದರೆ ಮುಂದೆ ಫ್ಯೂಚರಲ್ಲೂ ಕೂಡ ನಾನು ಕೂಡ ಕೋಟ್ಯಾಧಿಪತಿ ಆಗ್ತೀನಿ ಅಂತ ನನಗೂ ಕೂಡ ಬಿಲೀವ್ ಇದೆ. ನಮ್ಮಮ್ಮನೂ ಕೂಡ ಡ್ರೀಮ್ನ ಕಂಪ್ಲೀಟ್ ಮಾಡಬೇಕು, ನಾನು ಕೂಡ ಹೆಸರನ್ನ ಮಾಡಬೇಕು, ನನ್ನ ಫ್ಯಾಮಿಲಿಯಲ್ಲಿ ನಾನು ಏನಂತ ತೋರಿಸ್ಬೇಕು ಅಂತ ಇದೆ ಮೇಡಮ್. ಓಕೆ, ಈ MV ಕಂಪನಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ ಸೊ ನಿಮ್ಮ ಫ್ಯಾಮಿಲಿಗೆ ಆಗಿರ್ಬೋದು, ಸೊಸೈಟಿಗೆ ಆಗಿರ್ಬೋದು, ಏನೆಲ್ಲ ಮಾಡಿದ್ರಿ? ನಿಮ್ಮ ಕನಸುಗಳನ್ನು ಏನಾದರೂ ಈಡೇರಿಸ್ಕೊಂಡ್ರೆ ಹೇಗೆ? ಮೇಡಮ್, ME ಕಂಪನಿಗೆ ಬಂದಾಗಿಂದ ನನ್ನ ಕನಸು 2 ಈಡೇರಿದೆ. ಒಂದು, ನನ್ನ ಡ್ರೀಮ್ ಇದ್ದಿದ್ದು ಬೈಕ್ ತೊಗೊಬೇಕಂತ. ಸೊ ಈಗ ಹೊರಗಡೆ ಯಾರಾದರೂ ನಮ್ಮ ಫ್ಯಾಮಿಲಿಯವ್ರನ್ನ ಕೇಳಿದರೆ, ಬೈಕ್ನ ಕೇಳಿದರೆ ತುಂಬ ರೀಸನ್ಸ್ ಹೇಳ್ತಿದ್ರು. ಸೊ ಒಂದು ಬೈಕ್ನ ತೊಗೊಬೇಕಂತ ಡ್ರೀಮ್ ಇತ್ತು, ಬೈಕ್ನೂ ಕೂಡ ತೊಗೊತಿದ್ದೀನಿ.
ಒಂದು ನನ್ನ ಕಂಪ್ನಿ ಕಡೆಯಿಂದ ಬಂದಿರೋದು ಕೂಡ ಗಿಫ್ಟಾಗಿ ಬಂದಿರೋದು ಕೂಡ ಬೈಕ್ ಕೊಟ್ಟಿದ್ದಾರೆ. ಮತ್ತು ನಾನು ಕೂಡ ತೊಗೊಬೇಕಂತ ಹೇಳಿದ್ದು ಕಂಪ್ನಿದು ಬೈಕು ತೊಗೊಬೇಕಂತಿದ್ದೆ, ಮತ್ತು ಒಂದು ನನಗೆ ದುಡ್ಡನ್ನ ಮಾಡಬೇಕಂತಿದ್ದೆ. ಸೊ ದುಡ್ಡನ್ನ ಮಾಡ್ತಾಯಿದ್ದೀನಿ. ಓಕೆ, ಈಗ ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿಯವ್ರು ಏನು ಹೇಳ್ತಾ ಇದ್ದಾರೆ ನಿಮ್ಮನ್ನು ನೋಡಿ? ಮೇಡಮ್, ಈಗ ತಂದೆ ತಾಯಿ ಅಂದರೆ ಫ್ಯಾಮಿಲಿಯವರು ಎಲ್ಲ ಹೇಳೋದು ಏನಂದರೆ, ಸೊ ಈಗ ಉದ್ಧಾರ ಆಗ್ತಿದ್ದಾನಲ್ಲ ಹಾಳು ಮಾಡ್ಬೇಕಂತ ಒಂದೇ ಉದ್ದೇಶ ಇರೋದು ಅವ್ರಿಗೆ. ಈಗ ನನ್ನ ತಂದೆ ತಾಯಿ ನೋಡಿದ್ರೆ ಇನ್ನೂ ಬೆಳೀತಿದೆ, ಇನ್ನೂ ಬೆಳಿ ಅಂತ ನನಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ. ಅವ್ರು ಪ್ರೋತ್ಸಾಹ ಮಾಡಿದಂಗೆಲ್ಲ ನಾನು ಇನ್ನೂ ಬೆಳಿಬೇಕಂತ ಇಷ್ಟಪಡ್ತಿದ್ದೆ ಮೇಡಮ್. ಓಕೆ, ನಿಮ್ಮನ್ನು ಈ MV ಕಂಪನಿಗೆ ನೀವು ಜಾಯ್ನ್ ಆಗುವಾಗ ತುಂಬ ಜನ ತುಂಬ ಮಾತಾಡಿರ್ಬೋದು, ಅಂಥದ್ದು ಯಾವುದಾದ್ರೂ ನಿಮಗೆ ನೆನಪಿದೆಯಾ? ಮೇಡಮ್, ನಾನು ಜಾಯ್ನಿಂಗ್ ಆಗ್ಬೇಕಾದ್ರೆ ಕೆಲವ್ರು ಹೇಳೋದು ಅಂದರೆ ಈ ಥರ ಕಂಪ್ನೀಸ್ ತುಂಬ ನೋಡಿದ್ದೀನಿ ಅಂತ ಹೇಳೋರು. ಬಟ್ ಈ ಥರ ಕಂಪ್ನೀಸ್ ತುಂಬ ನೋಡಿದ್ದೀನಿ ಅಂತ ಹೇಳೋರು. ನಮ್ಮಮ್ಮಗೂ ತುಂಬ ಹೇಳಿದ್ರು. ಅವ ಮೈಂಡ್ ಸೆಟ್ಟಿಗೆ ಬಂದಿದ್ದಾಗ ನಮ್ಮಮ್ಮಗೆ ನನ್ನ ಮೇಲೆ ಬಿಲೀವಿಲ್ಲ ಅಂತ ಮೈಂಡ್ ಸೆಟ್ಟಿಗೆ ಬಂತು. ನಮ್ಮಮ್ಮ ಒಂದೇ ಮಾತು ಹೇಳಿದ್ರು, ನೀನು ನನ್ನ ಮೇಲೆ ಬಿಲೀವಿದ್ರೆ ನೀವು 35,000 ಕೊಡಮ್ಮ, ನಾನು ರಿಟರ್ನ್ ಮಾಡಿಕೊಡ್ತೀನಿ ಅಂದೆ. ಅವಾಗ ತುಂಬ ಹೇಳಿದ್ರು, ಕಂಪ್ನಿ ಮೋಸ ಮಾಡುತ್ತೆ, ಸರಿಯಿಲ್ಲ, ದುಡ್ಡು ತಗೊಂಡು ಮೋಸ ಮಾಡುತ್ತೆ, ಹಿಂಗೆ ಎಲ್ಲ ಹೇಳಿದ್ರು. ಬಟ್ ಅವೆಲ್ಲ ಮತ್ತು ಇನ್ನೊಂದು ಜೊತೆಗೆ ಹೇಳಿದ್ರು, ಹೋಗ್ತಿದ್ಯಾ ನಾಳೆ ದಿನ ನೀನು ವಾಪಸ್ ಬರಲ್ಲ ಅಂತ ಹೇಳೋರು, ನೀನು ಜೀವನ ಇಷ್ಟ ಅಂತ ಹೇಳೋರು. ಎಲ್ಲ ನೆನಪಿದೆ ಮೇಡಮ್. ಬಟ್ ಓಕೆ, ಇವಾಗ ನಿಮ್ಗೆ ಏನು ಅನಿಸ್ತಾ ಇದೆ, ಅಥವಾ ಅವಾಗ ಮಾತಾಡಿದವ್ರು ಇವಾಗ ಏನು ಹೇಳ್ತಾರೆ? ಮೇಡಮ್, ಈಗ ನಾನು ಊರಲ್ಲಿ ಹೋಗ್ಬೇಕಂದ್ರೂ ಕೂಡ ನಾನು ಸುಮ್ಮನೆ ಹೋಗಲ್ಲ ಮೇಡಮ್. ಹೋಗ್ಬೇಕಾದ್ರೆ ಸಿಂಪಲ್ಲಾಗಿ ಹೋಗ್ಬಿಟ್ಟು ಬರ್ಬೇಕಾದ್ರೆ ಒಂದು ಬ್ಲೆಸನ್ ಹಾಕೋ ಬಂದರೆ ನೋಡೋರು ಕೂಡ ತುಂಬ ಆಡ್ಕೊತಾರೆ ಮೇಡಮ್. ಏನು ಕೆಲಸ ಮಾಡಿದೆ, ಇದೇ 1 ವರ್ಷದಿಂದ ಇಲ್ಲಿ ಆಟೋ ಓಡಿಸೋನು, ಸೆಕ್ಯೂರಿಟಿ ಕೆಲಸ ಮಾಡೋನು, ಹಿಂಗೆಂಗೋ ಇರೋನು. ಈಗ ಇವನು ಈ ಲೆವೆಲ್ಲಿ ಒಂದು 15,000 ರೂಪಾಯಿ ಬಟ್ಟೆ ಹಾಕೋ ಲೆವೆಲ್ಲಿ ಚೇಂಜ್ ಆಗಿದ್ದಾನೆ ಅಂದರೆ ಇವನು ಏನೋ ಕೆಲಸ ಮಾಡಿದ್ದೇನೆ ಅಂದರೆ ತುಂಬ ಅವಾಗ ನನ್ನ ಮೇಲೆ ಗೌರವ ಬರುತ್ತೆ ಮೇಡಮ್. ಈ ಮುಂಚೆ ಯಾರು ಬೈಕೊಳೋರು, ನಾನು ಯಾರು ಆಡ್ಕೊಳೋರು, ಅವ್ರೀಗ ಪ್ರೀತಿಸೋಗಿ ಬರ್ತಿದ್ದಾರೆ. ಓಕೆ, ಈಗ ನಿಮ್ಮ ಥರ ತುಂಬ ಜನ ಇಲ್ಲಿ ನಿರುದ್ಯೋಗದಲ್ಲಿ ಇರ್ಬೋದು, ಅಥವಾ ಯಾವುದಕ್ಕೂ ಆಗದೆ ಸ್ವಲ್ಪ ಸ್ಯಾಲ್ರಿ ತಗೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ಬೋದು. ಸೊ ಅವರಿಗೂ ಕೂಡ MV ಕಂಪನಿಗೆ ಬಂದು ಸೇರಬೇಕಂತ ಇರುತ್ತೆ. ಬಟ್ ಅವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅವ್ರಿಗೆ ಏನು ಹೇಳಬೇಕಂದ್ರೆ, ಸೊ ನಮ್ಮ MV ಕಂಪನಿಯಲ್ಲಿ ಇದೊಂಥರ ಸಮುದ್ರ ಇದ್ದಂಗೆ. ನಾವು ಎಷ್ಟು ಬೇಕಾದ್ರೂ ಕೂಡ ಅರ್ನ ಮಾಡ್ಬೋದು. ಈ ನನ್ನ ಕೆಳಗಡೆ ಕೆಲಸ ಮಾಡೋರು 300+ ಇದ್ದಾರೆ. ಸೊ ಎಲ್ಲ ಹೈಯರ್ ಎಜುಕೇಷನಲ್ಲಿ ಜಾಸ್ತಿ ಇರೋದು ಹೈಯರ್ ಎಜುಕೇಷನಲ್ಲಿ ಇದ್ದಾರೆ. ಅವ್ರು ಹೈಯರ್ ಎಜುಕೇಷನ್ ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ತೊಗೊಂಡ್ಬಿಟ್ಟು ಬಂದು ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಮಾರ್ಕೆಟಿಂಗ್ ಫೀಲ್ಡ್ ಮಾಡಬೇಕು, ನಾನು ಹೆಸರನ್ನ ಮಾಡಿಬಿಟ್ಟು ಒಂದು ಒಳ್ಳೆ ನಾನು ಡ್ರೀಮ್ನ ಕಂಪ್ಲೀಟ್ ಮಾಡ್ಕೋಬೇಕಂತ ಬಂದಿರೋರು ತುಂಬ ಜನ ಇದ್ದಾರೆ. ಅವ್ರು ನನ್ನ ಕಡೆಯಿಂದ ಏನೇ ಸಪೋರ್ಟ್ ಇದ್ದರೂ ಕೂಡ ಅವ್ರನ್ನ ನಾನು ಕೂಡ ಮುಂದಿನ ಫೀಲ್ಡ್ಗೆಲ್ಲೇ ಈಗ ನಮ್ಮ ಸರ್ ಹೇಳಿದ ಥರ 2035 ಒಳಗಡೆ ಅವ್ರನ್ನೂ ಕೂಡ ಕೋಟ್ಯಾಧಿಪತಿ ಮಾಡಬೇಕಂತ ನನ್ನ ಡ್ರೀಮ್ ಇದೆ ಮೇಡಮ್. ಓಕೆ, ಈಗ ನಿಮ್ಮ ಪಾಲಿಗೆ MV ಅಂದರೆ ಏನು? MV ಅಂದರೆ ಹೇಳೋಕ್ಕೆ ಮಾತೇ ಬರಲ್ಲ, ಆದರೂ ಹೇಳಕ್ಕೆ ಕೂತ್ಕೊಂಡ್ರೆ ದಿನಗಳೇ ಸಾಲಲ್ಲ. ಬಟ್ ಸಿಂಪಲಾಗಿ ಹೇಳ್ಬೇಕಂದ್ರೆ MV ಒಂಥರ ದೇವ್ರಿದ್ದಾಗ ಮೇಡಮ್. 2 ಕೈ ಎತ್ತಿ ಮುಗಿದ್ರೂ ಕೂಡ ಸಾಲಲ್ಲ, ಅಷ್ಟಿದೆ. ಯಾಕಂದರೆ ಎಲ್ಲೋ ಒಬ್ಬ ಇರೋನ ಬಂದುಬಿಟ್ಟು ಪ್ರತಿಯೊಬ್ಬ ಯಾರೇ ಕೂಡ ನಾನಂತಲ್ಲ ಮೇಡಮ್, ಎಲ್ಲರೂ ಕೂಡ ಬರ್ತಿದ್ದಾರೆ ಅಂದರೆ ಎಲ್ಲರೂ ಕೂಡ ರಿಚ್ಚಿಂದ ಬರ್ತಿಲ್ಲ, ಎಲ್ಲರೂ ಕೂಡ ಫ್ಯಾಮಿಲಿಯಿಂದ ಬರ್ತಾರೆ. ಎಲ್ಲರೂ ಕೂಡ ಏನು ಡ್ರೀಮ್ ಇಟ್ಕೊಬಂದರೆ MV ಕಂಪನಿಲಿ ದುಡ್ಡು ಮಾಡಬೇಕು ಸರ್. MV ಕಂಪನಿಲಿ ಒಂದು ಅಚೀವ್ಮೆಂಟ್ ಮಾಡಬೇಕಂತ ಬಂದರೆ ಆ MV ಕಂಪನಿ ಅದೆಷ್ಟೇ ಬಡವರು ಇರಲಿ, ದುಡ್ಡು ಇರಲಿ, ಪ್ರತಿಯೊಬ್ಬರೂ ಕೂಡ 1 ವರ್ಷದಲ್ಲೇ ಲಕ್ಷಾಧಿಪತಿ ಮಾಡೋ MV ಕಂಪ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ ಪ್ರೇಮ್ ಕುಮಾರ್ ಅವರೇ, ಸಾಕಷ್ಟು ನೀವು ಕಳೆದಂಥ ದಿನಗಳ ಬಗ್ಗೆ ನೆನಪು ಮಾಡಿಕೊಂಡ್ರಿ. ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ರಿಲೇಟಿವ್ಸ್ ಎಲ್ಲ ಏನು ಮಾತು ಹೇಳಿದ್ದಾರೆ ಅದರಿಂದ ತುಂಬ ಆ ನೋವನ್ನೆಲ್ಲ ಸಹಿಸ್ಕೊಂಡು ತಾವು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀರಾ. ನೀವು ಇನ್ನೇನಾದರೂ ಕನಸು ಕಂಡಿದ್ರೆ ಅದು ಖಂಡಿತ ಸಕ್ಸಸ್ ಆಗಲಿ. ಅದರ ಜೊತೆಗೆ ಈ ಸೊಸೈಟಿಗೆ ಕೂಡ ಏನಾದರೂ ನೀವು ಕೊಡುವಂತಾಗಲಿ. ನಿಮ್ಮ ಜೊತೆ 300+ ಅಲ್ಲ 30,000 ಮೆಂಬರ್ಸ್ ವರ್ಕ್ ಮಾಡುವಾಗೆ ಆಗಲಿ. ನಿಮ್ಮ ಹಾಗೆಯೇ ಎಲ್ಲರ ಲೈಫ್ ಕೂಡ ಚೆನ್ನಾಗಿ ಸಾಗಲಿ ಅಂತ ಹೇಳ್ತಾ, ಖಂಡಿತ ಆಗ ನಮ್ಮ ಈ ಭಾರತ ದೇಶದ ಒಂದು ನಿರುದ್ಯೋಗ ಕೂಡ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ಬೋದೇನಲ್ವಾ. ಸೊ ಹಾಗಾಗಿ ನಿಮ್ಮೆಲ್ಲ ಕನಸುಗಳಿಗೆ ಆಲ್ ದ ಬೆಸ್ಟ್. ಈ ಒಂದು MV ಬ್ರ್ಯಾಂಚನ್ನು, ಜೊತೆಗೆ ಟೋಟಲ್ ಆಗಿ MV ಕಂಪನಿಯನ್ನು ಚೆನ್ನಾಗಿ ಮುಂದುವರಿಸುವಲ್ಲಿ ನಿಮ್ಮ ಪಾತ್ರ ಕೂಡ ಇರಲಿ ಅಂತ ಹೇಳ್ತಾ, ಸೊ ನಿಮಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಓಕೆ ವೀಕ್ಷಕರೇ, ಇದು ನಮ್ಮ ಚಿತ್ರದುರ್ಗದ ಬ್ರ್ಯಾಂಚಿನ ಪ್ರೇಮ್ ಕುಮಾರ್ ಅವರ ಮನದಾಳದ ಮಾತುಗಳು. ಅವರು ನಡೆದು ಬಂದಂತಹ ದಾರಿ, ಪ್ರೆಸೆಂಟ್ ಅವರು ಮಾಡ್ತಾ ಇರುವಂತಹ ಕೆಲಸ, ಅವರ ಅಚೀವ್ಮೆಂಟ್, ಅವರ ಕನಸಿನ ಬಗ್ಗೆ ಎಲ್ಲ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಇದು ಇವತ್ತಿನ MV ಸಾಧಕರು ಸಂಚಿಕೆ. ಮತ್ತೆ ಇಂತಹ ಸಾಧಕರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ TV. ಇದು ಜನಮನದ ನಾಡಿಬಿಡಿತ. ಥ್ಯಾಂಕ್ ಯು.